ಒಂದನೇ ವಾರ್ಡ್ನಲ್ಲಿ ಕೈ ಅಭ್ಯರ್ಥಿ ಅಪ್ರಚಾರ. ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಒಂದನೇ ವಾರ್ಡ್ ಮಹತ್ವವನ್ನು ಪಡೆದುಕೊಂಡಿದೆ. ಕಾರಣ ಒಬ್ಬರಿಗೊಬ್ಬರು ಸ್ಟ್ರಾಂಗ್ ಎಂಬಂತೆ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಈ ಪೈಕಿ ಸ್ಟ್ರಾಂಗ್ ಕಂಟೆಸ್ಟ್ ಆಗಿರುವ ಕಾಂಗ್ರೆಸ್ ಅಭ್ಯರ್ಥಿ ರಾಮಣ್ಣ ವಾಲ್ಮೀಕಿ ಹೆಸರು ಕೂಡ ಓಡಾಡ್ತಿದೆ. ಹಗಲು ರಾತ್ರಿ ಎನ್ನದೆ ಒಂದನೇ ವಾರ್ಡ್ನಲ್ಲಿ ಅಭ್ಯರ್ಥಿ ರಾಮಣ್ಣ ವಾಲ್ಮೀಕಿ ಮತಯಾಚನೆಯನ್ನು ಮಾಡ್ತಿದ್ದಾರೆ. ಇವರಿಗೆ ಪಕ್ಷದ ಮುಖಂಡರು, ಕಾರ್ಯಕರ್ತರು ಕೂಡ ಸಾಥ್ ಕೊಡುವ ಮೂಲಕ ಕಾಂಗ್ರೆಸ್ ಮುಂಚೂಣಿಯ ಸ್ಥಾನವನ್ನು ಪಡೆಯುತ್ತಿದೆ. 1040ಕ್ಕೂ ಹೆಚ್ಚು ಮತದಾರರು ಒಂದನೇ ವಾರ್ಡ್ನಲ್ಲಿದ್ದು, ಈ ಪೈಕಿ ಲಿಂಗಾಯತರು ರಾಮಣ್ಣನ ಪರ ಕೈ ಹಿಡಿಯಲಿದ್ದಾರೆ ಎಂದು ಗುಸುಗುಸು ಮಾತುಗಳು ಕೇಳಿಬರುತ್ತಿವೆ. ಈಗಾಗಲೇ 3-4 ಸುತ್ತು ಪ್ರಚಾರ ಮಾಡಿರುವ ರಾಮಣ್ಣ ವಾಲ್ಮೀಕಿ ಅವರಿಗೆ ಜನ ಬೆಂಬಲ ಸಿಗುವ ಸಾಧ್ಯತೆ ಹೆಚ್ಚಿದೆ ಎನ್ನುವುದು ಸದ್ಯ ಟಾಕ್ ಆರಂಭವಾಗಿದೆ. ಇದಕ್ಕೆ ಶಾಸಕ ಬಣಕಾರ್ ಹಾಗೂ BH ಬನ್ನಿಕೋಡ್ ಅಬ್ಬರದ ಪ್ರಚಾರ ಮಾಡಿ ಅಭ್ಯರ್ಥಿಗೆ ಬಲ ತುಂಬುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ರಾಮಣ್ಣ ವಾಲ್ಮೀಕಿ ಅವರಿಗೆ ಶುಭವಾಗಲಿ ಎಂಬುದು ಶ್ರೀ ಕರ್ನಾಟಕದ ಆಶಯವಾಗಿದೆ. ಚುನಾವಣೆ ಹೇಗೆ ನಡೆದಿದೆ? ಒಂದನೇ ವಾರ್ಡಿನ ಅಭಿವೃದ್ಧಿ ಆಗಿರೋನು ಪಾರ್ಟಿಯಿಂದ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿದೆ ನಮಗೆ. ಆ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿದ್ರಿಂದ ನಾವು ಪಕ್ಷದಲ್ಲಿ ಗುರುತಿಸಿಕೊಂಡು ಸಾಕಷ್ಟು ಜನರಿಗೆ ಪ್ರಯತ್ನ ಮಾಡಿ ನಾವು ಆ ವಾರ್ಡಿನಲ್ಲಿ ಮನೆಗೆ ಹೋಗಿ ಸಾಕಷ್ಟು ಜನಕ್ಕೆ ಪ್ರಯತ್ನ ಮಾಡಿ ಓಟನ್ನು ಕೊಡೋಕ್ಕೆ ಭಾಳ ಪ್ರಯತ್ನ ಮಾಡಿದ್ದೀವಿ, ಕೊಡ್ತೇವೆ ಅಂತ ಎಲ್ಲರೂ ಹೇಳಿದ್ದಾರೆ. ಅದರ ತಕ್ಕಂಗೆ ಅದು ಪ್ರತಿಫಲ ಬರಂಗೆ ಅವರಿಗೆ ಕೈ ಕಾಲು ಹಿಡ್ಕೊಂಡು ಪ್ರಯತ್ನ ಮಾಡಿ ನಾವು ಓಟ್ ಕೇಳ್ತಾ ಇದ್ದೀವಿ. ಒಂದನೇ ವಾರ್ಡಿನಲ್ಲಿ 6-7 ಕಡೆ ನಮ್ಮದು ಇವು ಇದೆ, ಅಲ್ಲೆಲ್ಲೆಲ್ಲ ಗುಂಪು ಒಂದೇ ಕಡೆ ಇಲ್ಲ, ಸಾಕಷ್ಟು ಕಡೆ ಹೋಗಿದ್ದೀವಿ. ಮತಗಳು ಎಲ್ಲರೂ ಸಾಮಾನ್ಯವಾಗಿ ಆಯ್ತು ರಮಣ್ಣ ನಿಮಗೆ ಮತ ನೀಡೋಣ ಅಂತ ಸಾಕಷ್ಟು ಜನ ಹೇಳಿದ್ದಾರೆ. ನಾವು ಅದಕ್ಕೆ ತಕ್ಕಂಗೆ ಅವರಿಗೆ ಸ್ಪಂದನೆ ಮಾಡಿ ಅವ್ರನ್ನ ಓಟ್ ಕೇಳ್ತಾ ಇದ್ದೀವಿ. ಎಷ್ಟು ಮತ ಅದಾವ್ರಿ? ಟೋಟಲ್ 1200 ಮತಗಳಿದಾವೆ. ಜಾಸ್ತಿ ಯಾವ ಸಮುದಾಯದ ಮತ? ಅಲ್ಲಿ ಲಿಂಗಾಯತ ಸಮಾಜದವರು ಜಾಸ್ತಿ ಇದ್ದಾರೆ. 1000 ಸ್ವಲ್ಪ ಹೆಚ್ಚು ಕಡಿಮೆ 1000 ಮತಗಳು ಲಿಂಗಾಯತರು ಹೋದವು, ಒಂದು 50 ಮತ ಮುಸ್ಲಿಮ್ಸ್ ಅದಾವು, 50 ಮತ ವಾಲ್ಮೀಕಿ ಅದಾವು, ಒಂದು 50 ಮತ ಇತರೆ ಜಾತಿ ಅದಾವು. ಆಮೇಲೆ ಒಂದು 100 ಕೊರಗ ಮತ್ತು ದುರ್ಮುರುಗಿಯರು ಅವು ಅದಾವು. BJP ಕ್ಯಾಂಡಿಡೇಟ್ ಕೂಡ ಎಲ್ಲ ಒಂದು ಕಡೆ ಪ್ರಬಲ ಅನಿಸ್ತಾರ ನಿಮಗೆ? ಅವರು ನಮ್ಮ ಮನಸ್ಸಿಗೆ ಪ್ರಕಾರ ಅವ್ರ ಆತ್ಮಕ್ಕೆ ಪ್ರಬಲ ಅಂತ ಅವ್ರು ಅಂತಾರೆ, ನಮ್ಮ ಆತ್ಮಕ್ಕೆ ಪ್ರಬಲ ನಾವು ಅಂತೀವಿ. ನಮ್ಮ ಅನಿಸಿಕೆ ಒಳಗೆ ವಾತಾವರಣ, ವಾರ್ಡಿನಲ್ಲಿ ವಾತಾವರಣ ನಾವ ಪ್ರಬಲ ಅಂತ ನಮ್ಗೆ ಅನಿಸುತ್ತೆ. ಹೆಂಗೈತ್ರಿ ವಾತಾವರಣ? ಯಾರ ಕಡೆ ಸಪೋರ್ಟ್ ಐತಿ? ಹೆಚ್ಚಿನ ಸಪೋರ್ಟು ನಮ್ಮ ಕಡೆ ಇದೆ. ಸಾಕಷ್ಟು ಪ್ರಯತ್ನ ಐತೆ, ಸಾಕಷ್ಟು ಜನ ಬೆಂಬಲ ಐತಿ ವಾರ್ಡಿನಲ್ಲಿ. ಮತ್ತು ರಾಮಣ್ಣ ಅಂತ ಬಹಳ ಆತ್ಮೀಯರು ಹೇಳ್ತಾ ಇದ್ದಾರೆ. ಏನಾದ್ರು ಸಮಸ್ಯೆಗಳನ್ನ ಹೇಳ್ಕೊತಾ ಇದ್ದಾರಾ? ಸಮಸ್ಯೆಗಳು ಕೇಳ್ತಾರೆ. ನಮಗೆ ಕಾಲುವೆ ಮಾಡಿಕೊಡ್ಬೇಕು, ರೋಡ್ ಮಾಡಿಕೊಡ್ಬೇಕು, ನೀವು ಇಲೆಕ್ಷನ್ ಬಂದ ಬರ್ತೀರಿ ಅಂತಾರೆ, ಇಲೆಕ್ಷನ್ ಬಂದೈತಿ ಕೇಳ್ತೀರಿ ಅಂತಾರೆ. ನಾವು ಅದಕ್ಕೆಲ್ಲ ಅವ್ರ ಉತ್ತರಕ್ಕೆ ಹೇಳ್ತೀವಿ. ನಮಗೆ ಇಷ್ಟು 5 ವರ್ಷ ಯಾರು ಇವರಿದ್ದಿಲ್ಲ, ನಾವು ಇವಾಗ ನಿಂತಿದ್ದೀವಿ, ಆರ್ಸ್ ಬಂದ ಮೇಲೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ತೀವಿ, ಹಂತವಾಗಿ ನಿಮ್ಮ ಕೆಲಸ ನೆರವೇರಿಸ್ಕೊಡ್ತೇವೆ ಅಂತ ಹೇಳಿದ್ವಿ. ನಾವು ಪಕ್ಷ ನಿಮ್ಮನ್ನ ಗುರುತಿಸೋ ಕಾರಣ ಏನು? ಪಕ್ಷ ನಮ್ಮನ್ನು ಹಿಂದೆ ನಾವು 2 ಸರಿ ಮೆಂಬರ್ ಆಗಿದ್ವಿ, ನಮ್ಮ ಹೆಣ್ಮಕ್ಳಾಗಿದ್ರು. ಆಮೇಲೆ ನಾವು ಊರಾಗ ಸ್ವಲ್ಪ ಜನಕ್ಕೆ ಬೇಕಾಗಿದ್ದು. ಹೋದ ಸರಿ 3 ಓಟ್ನ ಸೋತಿದ್ದೆ ಕಾಂಗ್ರೆಸ್ ಪಕ್ಷದಿಂದ, 3 ಓಟಲ್ಲಿ ಸೋತಿದ್ದೆ. ಆ ಏರಿಯಾದಲ್ಲಿ ಸಾಕಷ್ಟು ನಾನು ಅನುಭವ ತಗೊಂಡಿನಿ. ಆಮೇಲೆ ಅಲ್ಲಿ ಎಲ್ಲರಿಗೂ ಬೇಕಾಗಿದ್ದೆ ಆ ವಾರ್ಡಿನಲ್ಲಿ. ನನಗೆ ಆ ವಾರ್ಡ್ನಾಗ ಏನಾಯ್ತು, ST ಬಂದಿತ್ತು. ಈಗ ಆ ವಾರ್ಡ್ ಬಿಟ್ಟು ಇಲ್ಲಿ ಬೇರೆ ಕಡೆ ಬಂದೈತಿ. ಆ ಪ್ರಭಾವನ ಈ 1ನೇ ವಾರ್ಡಿಗೆ ಬಿದ್ದೈತೆ. ಆ ಪ್ರಭಾವದಾಗ ಜನ ಎಲ್ಲರೂ ರಾಮಣ್ಣ ಒಳ್ಳೆ ಕೆಲಸ ಮಾಡ್ತಾನ, ಅವನ ಬಾಯಿ ಐತಿ, ಮುಂದೆ ಹರಿದು ಏನಾದರೂ ಕೆಲಸ ಮಾಡ್ತಾನ ಅನ್ನೋ ಅಭಿಪ್ರಾಯ ಜನದ್ದೈತಿ. 1000ಕ್ಕಿಂತ ಹೆಚ್ಚು ಮತಗಳದಾವು, ಅದರೊಳಗೆ ಎಷ್ಟು ಮತಗಳನ್ನ ಪಡಿತೀನಿ ಅನ್ನೋ ವಿಶ್ವಾಸ ನಿಮಗೆ? ನನ್ನ ಆತ್ಮ ಸಲುವಾಗಿ ನಾನು ಲಿಂಗಾಯತ ರೋಟು 1000 ಲೆವೆಲ್ಗೆ ಅದಾವು. ಅದರಿಂದ 400 ಓಟ್ ಅಂತೂ ಲಿಂಗಾಯತ ಸಮಾಜದವು ನಾ ತಗೊಂತಾನೆ ಎಂದು 100ಕ್ಕೆ 100 ನಂಬಿಕೆ ಐತಿ. ಓಕೆ, ಈ ಮೂಲಕ ನಮ್ಮ ವಾಹಿನಿ ಮೂಲಕ ನಿಮ್ಮ ವಾರ್ಡಿನ ಮತದಾರರಿಗೆ ಏನಂತ ಕೇಳಕ್ಕೆ ಇಷ್ಟಪಡ್ತೀರಿ ರಾಮಣ್ಣರ? ನಾವು ನಮ್ಮ ಸಮಾಜದಿಂದ ನಮ್ಮ ಅಣ್ಣ ತಮ್ಮಗಳು, ಹಳೆಯಂದ್ರು, ಬಂಧುಗಳು ಎಲ್ಲಾರನ್ನು ಕಟ್ಟಿಕೊಂಡು ಒಂದಾಗಿ ಒಬ್ಬೊಬ್ಬರು ಒಂದೊಂದು ಥರ ಇದ್ದು ನಮ್ಮ ಸಮಾಜದೊಳಗೆ ನಮ್ಮ ಸಮಾಜದವ್ರನ್ನ ಒಂದುಗೂಡಿಸ್ಕೊಂಡು ನಾವೆಲ್ಲರೂ ಅಣ್ಣ ತಮ್ಮ ಆಗಿ ಪ್ರಯತ್ನ ಮಾಡಿ ಎಲ್ಲರೂ ಮನೆಗೆ ಹೋಗಿ ಓಟ್ ಕೇಳ್ತಾ ಇದ್ದೇವೆ. ಕೇಳಿ ಮನವೊಲಿಸಿ
ಅವ್ರನ್ನ ನಾವು ವಿಶ್ವಾಸ ತೊಗೊಂಡ್ರಿ, ತೊಗೊಂಡಿವಿ. ಗೆಲ್ತೀರಿ? ಗೆಲ್ತವೆ, 100ಕ್ಕೆ 100 ಭರವಸೆನಿದೆ. ಗೆದ್ದೇ ತೀರ್ತವೆ ಅನ್ನೋದು ಇದೆ ನನಗೆ. ಓಕೆ.